ವಚನ ಸಾಹಿತ್ಯ. ಈಗ ಉದಾಹರಣೆಗೆ ಇದನ್ನು ಸರಳವಾಗಿ ಹೇಳಬೇಕು ಅಂದ್ರೆ, ನೀವು ನಿಮ್ಮ ಮನೆಗೆ ಒಂದು ಮೊಬೈಲ್ ಅನ್ನ ತಗೊಳ್ತಾರೆ ಅಥವಾ ಟಿವಿಯನ್ನ ತಗೊಳ್ತೀರಾ, ಇನ್ಯಾವುದೋ ಒಂದು ವಸ್ತುವನ್ನು ತಗೊಳ್ತೀರಾ. ವಸ್ತುವನ್ನ ತಗೊಂಡಾಗ ಅದನ್ನ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಮ್ಯಾನುವಲ್ ಕೊಡ್ತಾರೆ, ಒಂದು ಕೈಪಿಡಿಯನ್ನ ಕೊಡ್ತಾರೆ, ಅದನ್ನ ಹೇಗೆ ಬಳಸಬೇಕು ಅನ್ನೋದು. ಹಾಗೆ ಅದಕ್ಕೆ ಒಂದು ಬೆಲೆ ಕಟ್ತೀವಿ ನಾವು. ಟಿವಿಗೂ ಬೆಲೆಯನ್ನ ಕಟ್ತೀವಿ, ಮೊಬೈಲ್ಗೂ ಬೆಲೆಯನ್ನ ಕಟ್ತೀವಿ, ಯಾವುದೇ ಒಂದು ವಸ್ತುಗೂ ಮೊಬೈಲ್ಗೆ ಪ್ರತಿಯೊಂದಕ್ಕೂ ನಾವು ಬೆಲೆಯನ್ನ ಕಟ್ತೀವಿ. ಆದ್ರೆ ಬೆಲೆ ಕಟ್ಟಲಾರದಂತಹ ಜೀವ ಮನುಷ್ಯ, ಇವ್ರಿಗೂ ಕೂಡ ಒಂದು ಮ್ಯಾನುವಲ್ ಇರ್ಬೇಕಲ್ವಾ, ಕೈಪಿಡಿ ಇರ್ಬೇಕಲ್ವಾ. ಹಂಗೆ ಮಾನವನಿಗೆ ಕೈಪಿಡಿಯೇ ಈ ಒಂದು 12ನೇ ಶತಮಾನದ ವಚನ ಸಾಹಿತ್ಯ ಅಂತ ಹೇಳೋದ್ರಲ್ಲಿ ತಪ್ಪಿರಲಿಲ್ಲ. ಮಾನವ ತನ್ನ ಜೀವನವನ್ನ ಹೇಗೆ ನೇರ ದಾರಿಯಲ್ಲಿ ಸಾಗಿಸಿ ಜೀವನವನ್ನ ಒಂದು ಸಾರ್ಥಕತೆಗೊಳಿಸಿಕೊಳ್ಬೇಕು ಅನ್ನೋದಕ್ಕೆ ಮಾನವನಿಗೆ ಮ್ಯಾನುವಲ್ ವಚನ ಸಾಹಿತ್ಯ. ನೀವು ಸಮುದ್ರದ ದಂಡೆಯಲ್ಲಿ ಲೈಟ್ ಹೌಸ್ ಅನ್ನೋದನ್ನ ನೋಡಿರ್ಬೋದು, ಗಮನಿಸಿದೀನ ಅಂತ ಅನ್ಕೊಂಡಿದ್ದೀನಿ. ಲೈಟ್ ಹೌಸ್ ಅದನ್ನ ಕನ್ನಡದಲ್ಲಿ ದೀಪಸ್ತಂಭ ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಆ ಲೈಟ್ ಹೌಸ್ ಬಹುಶಃ 7ನೇ ತರಗತಿ ಇಂಗ್ಲಿಷ್ ಅಲ್ಲಿ ಏನೋ ಪಾಠವನ್ನ ನೀವು ಓದಿಕೊಂಡು ಬಂದಿದ್ದೀರಾ. 7ನೇ ತರಗತಿ 6ನೇ ತರಗತಿ ಇಂಗ್ಲಿಷ್ ಅಲ್ಲಿ ಇರ್ಬೋದು. ಈ ಲೈಟ್ ಹೌಸ್ ಅನ್ನ ಹೇಗ್ ಮಾಡಿರ್ತಾರೆ ಅಂದ್ರೆ, ಹಡಗುಗಳು ಸಮುದ್ರದಲ್ಲಿ ಪಯಣವನ್ನ ಮಾಡ್ತಾರೆ. ಪಯಣ ಮಾಡುವಾಗ ಈ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಅವು ಪಯಣವನ್ನ ತಮ್ಮ ಮಾರ್ಗವನ್ನ ಬದಲಿಸ್ಬಿಡ್ತಾರೆ. ಬದಲಾದ ಮಾರ್ಗಗಳ ಹಡಗುಗೆ ಸರಿಯಾದ ದಾರಿಗೆ ಬರೋದಕ್ಕೆ ಆ ಲೈಟ್ ಹೌಸ್ ಸಹಾಯ ಆಗುತ್ತೆ. ಯಾಕಂದ್ರೆ ನಾನು ತಲುಪಬೇಕಾದಂತಹ ಪಯಣ ಇಲ್ಲಿದೆ, ನಾನು ತಲುಪಬೇಕಾದಂತಹ ದಾರಿ ಇಲ್ಲಿದೆ ಅಂತ ಲೈಟ್ ಹೌಸ್ ನಮಗೆ ತೋರಿಸುತ್ತೆ. ಹಾಗೆ ಈ ವಚನ ಸಾಹಿತ್ಯವು ಕೂಡ ನಾವು ಸರಿದಾರಿಗೆ ಹೋಗಬೇಕಾದ್ರೆ ಇದು ಒಂದು ರೀತಿ ಲೈಟ್ ಹೌಸ್ ಇದ್ದಂಗೆ, ಒಂದು ರೀತಿಯ ದೀಪ ಸ್ತಂಭ ಇದ್ದಂಗೆ. ಈ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡೋದ್ರಿಂದ ಏನು ಉಂಟಾಗುತ್ತೆ? ವಚನಗಳು ಏನಕ್ಕೆ ಬೇಕು ಅನ್ನೋದನ್ನ ನಾವು ಆಲೋಚನೆಯನ್ನ ಮಾಡ್ತಾ ಹೋದಾಗ, ವಚನಗಳನ್ನ ನೀವು ಅಧ್ಯಯನ ಮಾಡಿದ್ರೆ ತಲೆಯಲ್ಲಿ ಸದ್ವಿಚಾರ ಉಂಟಾಗುತ್ತೆ, ಕೈಯಲ್ಲಿ ಸತ್ಕಾರ್ಯ ಉಂಟಾಗುತ್ತೆ, ಎದೆಯಲ್ಲಿ ಸದ್ಭಾವ ಉಂಟಾಗುತ್ತೆ, ಬಾಯಲ್ಲಿ ಸವಿ ಮಾತುಗಳು. ಯಾವುದೇ ವಚನಗಳನ್ನ ಓದಿ, ವಚನ ಸಾಹಿತ್ಯ ಅಂದ್ರೆ ನಿಮಗೆ ಪುಸ್ತಕದಲ್ಲಿ ಇರುವಂತಹ 3 ವಚನಗಳು ಅಥವಾ 4 ವಚನಗಳನ್ನು ಓದಿದ್ರೆ ನೀವು ಆ ಸಂಪೂರ್ಣವಾಗಿ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. 15 ವಚನ ಸಂಪುಟಗಳನ್ನ ತಯಾರು ಮಾಡಿದ್ದಾರೆ. ಅಷ್ಟನ್ನು 22,000 ವಚನಗಳನ್ನು ಕೂಡ ನೀವು ಅಧ್ಯಯನ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ನೀವು ಏನ್ ಬೇಕಾದ್ರೂ ಬಿಟ್ಟಿರ್ತೀರಾ, ಮೊಬೈಲ್ ಬಿಟ್ಟಿರೋದಿಲ್ಲ ಅಲ್ಲ. ಪ್ರತಿಯೊಬ್ಬರು ಕೂಡ ಮನೆ ಒಳಗಡೆ ಹೋದ ತಕ್ಷಣ ನೀವೇನ್ ತಗೋತೀರಾ ಕೈಗೆ ಅಂದ್ರೆ ಮೊಬೈಲ್ ಅನ್ನ ಎತ್ತಿಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಮನೆಗೆ ಹೋದ ತಕ್ಷಣ ಮೊಬೈಲ್ ಅಲ್ಲಿ ನಾವು ಏನಾದ್ರೂ ಒಂದು ಕೆಲಸವನ್ನ ಮಾಡಬೇಕು. ಆ ಮೊಬೈಲ್ ಮುಖಾಂತರವೇ ವಚನ ಸಾಹಿತ್ಯವನ್ನ ಅಧ್ಯಯನವನ್ನ ಮಾಡಬಹುದು. ನೀವು ಹೇಗೆ ಅಂದ್ರೆ, ನೀವು ಕ್ರೋಮ್ಗೆ ಹೋಗ್ಬಿಟ್ಟು ಯಾವುದೇ ಆಪ್ ಅನ್ನ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ವಚನ ಸಂಪುಟ ಅಂತ ಇದೆ. ಸಿರಿಗೆರೆಯ ತರಳಬಾಳು ಬೃಹನ್ಮಠದವರು ವಚನ ಸಂಪುಟ ಅನ್ನೋ ಒಂದು ಸಾಮಾಜಿಕ ಜಾಲತಾಣವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಈ ವಚನ ಸಂಪುಟ ಅಂತ ಹೊಡೆದ್ರೆ ಅಲ್ಲಿ ಬಸವಣ್ಣನವರ ಫೋಟೋ ಬರುತ್ತೆ, ಅಲ್ಲಮ್ಮ ಪ್ರಭುಗಳ ಫೋಟೋ ಬರುತ್ತೆ, ಅಕ್ಕ ಮಹಾದೇವಿಯವರ ಫೋಟೋ ಬರುತ್ತೆ, ಸಿದ್ದರಾಮೇಶ್ವರ ಫೋಟೋ ಬಂದು ಇನ್ನೊಂದು ಕಡೆ ಎಲ್ಲಾ ಶರಣರು ಅಂತ ಬರುತ್ತೆ. ನೀವು ಬಸವಣ್ಣನವರ ವಚನ ಬೇಕು ಅಂದ್ರೆ ಬಸವಣ್ಣನವರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರ 1409 ವಚನಗಳು ತೆರೆಕೊಳ್ತವೆ. ಆ 1409 ವಚನಗಳಲ್ಲಿ ಯಾವ್ದಾದ್ರು ಒಂದು ವಚನ ಬೇಕು ಅಂದ್ರೆ ಆ ವಚನದ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಚನದ ತಾತ್ಪರ್ಯ ಬರುತ್ತೆ. ಜೊತೆಗೆ ನಿನ್ನ ಪಕ್ಕದಲ್ಲಿ ಯಾರು ಇಂಗ್ಲಿಷ್ ನೋಡಿದ್ದಾರೆ, ಅವರಿಗೆ ಕನ್ನಡ ಅರ್ಥ ಆಗಲ್ಲ ಅಂದ್ರೆ ಅವ್ರಿಗೆ ಇಂಗ್ಲಿಷ್ ನಲ್ಲೂ ಕೂಡ ನೀವು ಆ ವಚನವನ್ನ ಅರ್ಥಪಡಿಸಬಹುದು. ತಮಿಳ್ನವರು ಇದ್ದಾರೆ ಅಂದ್ರೆ ತಮಿಳು ಭಾಷೆಯಲ್ಲೂ ಕೂಡ ಅದು ತರ್ಜಮೆ ಆಗಿರುತ್ತೆ, ತಮಿಳ್ನವ್ರಿಗೂ ಕೂಡ ಅರ್ಥಪಡಿಸಬಹುದು. ಈ ರೀತಿ ವಚನ ಸಾಹಿತ್ಯ ನಿಮ್ಮ ಕೈಯಲ್ಲೇ, ಅಂಗೈಲಿರುವಂತಹ ಮೊಬೈಲ್ ನಲ್ಲೇ ವಚನ ಸಾಹಿತ್ಯವನ್ನ ನೀವು ಅಧ್ಯಯನವನ್ನ ಮಾಡಬಹುದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತೇ ನೀವು ಹೋಗಿ ಅದನ್ನ ಟ್ರೈ ಮಾಡಿ. ವಚನ ಸಂಪುಟ ಅಂತ ಹೊಡಿಬೇಕು. ವಚನ ಸಂಪುಟದಲ್ಲಿ ಬಸವಣ್ಣವರು ಎಷ್ಟು ವಚನಗಳಿದೆ ಅದನ್ನು ನೋಡಬೇಕು. ಆ ವಚನ ಕನ್ನಡದಲ್ಲಿ ಹೇಗೆ, ಇಂಗ್ಲಿಷ್ ಅಲ್ಲಿ ಹೇಗೆ, ಹಿಂದಿಲಿ ಹೇಗೆ, ತಮಿಳಿನಲ್ಲಿ ಹೇಗೆ ಇರುತ್ತೆ ಅನ್ನೋದನ್ನ ಒಂದ್ಸಲ ಟ್ರೈ ಮಾಡಿ. ಯಾವ್ಯಾವ್ದನ್ನ ನೀವು ಪ್ರಯೋಗವನ್ನ ಮಾಡ್ತೀರಾ, ಇದನ್ನ ಪ್ರಯೋಗವನ್ನ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಈ ವಚನ ಸಾಹಿತ್ಯ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪ ಆಗ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಸಲಹೆಯನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೇಳಿದ್ದೀರ. ವಿಶ್ವ ಆರೋಗ್ಯ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? 1945. ಅದು ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು
ಬೇಕಾದ್ರೆ ಒಂದು ಡೆಫಿನಿಷನ್ ಅನ್ನ, ಒಂದು ವಾಕ್ಯವನ್ನ ಕೊಡೋದು. ಆರೋಗ್ಯವಂತ ವ್ಯಕ್ತಿ ಅಂದ್ರೆ ಒಬ್ಬನ ಗುರುತಿಸ್ಕೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಮತ್ತು ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು. ಅಂತಹ ವ್ಯಕ್ತಿಯನ್ನ ಆರೋಗ್ಯವಂತ ವ್ಯಕ್ತಿ ಅಂತ ಕರೀತೇವೆ. ನಾನು ಆರೋಗ್ಯವಂತವಾಗಿ ಚೆನ್ನಾಗಿದ್ದೇನೆ, ಆದ್ರೆ ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ನನಗೆ ಅನಾರೋಗ್ಯ ಕಾಡ್ತಾ ಇದೆ ಅಂತ. ನಾನು ಚೆನ್ನಾಗಿದ್ದೇನೆ, ನೋಡೋದಕ್ಕೆ ನಾನು ಚೆನ್ನಾಗಿದ್ದೇನೆ, ಆದ್ರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಕಲುಷಿತವಾದಂತಹ ಅಂಶಗಳು ತುಂಬಿಕೊಂಡಿದೆ ಅಂದ್ರೆ ನಾನು ಅನಾರೋಗ್ಯ ವ್ಯಕ್ತಿ ಅಂತ. ವಿಶ್ವಸಂಸ್ಥೆಯ ಧ್ಯೇಯ ವಾಕ್ಯದ ಪ್ರಕಾರ ಆರೋಗ್ಯವಾಗಿರ್ಬೇಕು ಅಂದ್ರೆ ದೈಹಿಕವಾಗಿ ಆರೋಗ್ಯವಾಗಿರ್ಬೇಕು, ಮಾನಸಿಕವಾಗಿ ಕೂಡ ಆರೋಗ್ಯವಾಗಿರ್ಬೇಕು ಅಂತ ಹೇಳ್ತಾರೆ. ಇದು ಎಷ್ಟನೇ ಶತಮಾನದಲ್ಲಿ? 20ನೇ ಶತಮಾನದಲ್ಲಿ ಬಂದಂತಹ ವಾಕ್ಯ. ಆದ್ರೆ 12ನೇ ಶತಮಾನದಲ್ಲಿ 900 ವರ್ಷಗಳ ಹಿಂದೆಯೇ ಅಕ್ಕ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಾಕ್ಯವನ್ನ, ವಚನಗಳ ಮುಖಾಂತರ ಕೊಡುತ್ತಾರೆ. ಅವರು ಕೊಡುವಂತಹ ವಚನ: ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಭಾವ ಶುಚಿ, ಇಂತಿ ಪಂಚ ತೀರ್ಥಗಳನ್ನೊಳಗೊಂಡು ಮಧ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಡಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅನ್ನೋ ಒಂದು ವಚನವನ್ನು ಕೊಡುತ್ತಾರೆ. ನಡೆ ಶುಚಿ, ನುಡಿ ಶುಚಿ. ನಡೆಯ ಶುಚಿಯಾಗಿರಬೇಕು, ಶುದ್ಧವಾಗಿರಬೇಕು, ಜೊತೆಗೆ ನುಡಿಯೂ ಕೂಡ ಶುದ್ಧವಾಗಿರಬೇಕು. ನಡೆ ನುಡಿ ಶುದ್ಧವಾಗಿದ್ರೆ ಮಾತ್ರ ನಾವು ಸಾಮಾಜಿಕ ಆರೋಗ್ಯವನ್ನ ಕಾಣೋದಿಕ್ಕೆ ಸಾಧ್ಯ. ಮೇಡಮ್ ಅವರು ಪ್ರಾರಂಭದಲ್ಲೇ ಸ್ವಾಗತವನ್ನ ಮಾಡುವಾಗ ಒಂದು ವಚನವನ್ನ ಹೇಳಿದರು: ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂತ ಹೇಳಿದ್ರಲ್ಲ, ಆ ವಚನದಂತೆ ನಮ್ಮ ನುಡಿಗಳು ಇರಬೇಕು. ಆ ನುಡಿದಂತೆ ಸಮಾಜದಲ್ಲಿ ನಾವು ನಡ್ಕೊಳ್ಬೇಕು. ಅದನ್ನ ಸಾಮಾಜಿಕ ಆರೋಗ್ಯ ಅಂತ ಹೇಳ್ತಾರೆ. ಇನ್ನು ತನು ಶುಚಿ. ತನು ಅಂದ್ರೆ ದೈಹಿಕ ಆರೋಗ್ಯ. ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಬೇಕು. ದೇಹವನ್ನ ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಳೋದು ಅಂದ್ರೆ, ಮನೆಯಲ್ಲಿ ತಿಂಡಿ ತಿಂದಿರ್ತೀರಾ, ನಂತರ ಬಾಕ್ಸ್ ಕೊಟ್ಟಿರ್ತಾರೆ ಅಮ್ಮ, ಆ ಬಾಕ್ಸ್ ಅನ್ನ ತಂದು ಮಧ್ಯಾಹ್ನದಲ್ಲಿ ತಿಂತೀರಾ, ಮಧ್ಯೆ ಹೋಗಿ ಸಂಜೆ ಅಮ್ಮ ಏನ್ ಮಾಡ್ತಾರೆ ಅದನ್ನ ಮಾತ್ರ ತಿಂದ್ರೆ ದೈಹಿಕವಾಗಿ ಆರೋಗ್ಯವಾಗಿರ್ತಾರೆ. ನೀವು ನಂತರ 4:15 ನಂತರ ರಸ್ತೆಯಲ್ಲಿರುವಂತಹ ಪಾನಿಪುರಿ, ಗೋಬಿ ಮಂಚೂರಿ ಇವೆಲ್ಲ ನಮ್ಮನ್ನ ಸೆಳೀತವೆ, ಆಕರ್ಷಿಸ್ತಾರೆ. ಅದನ್ನ ತಿಂದಾಗ ನಮ್ಮ ಆರೋಗ್ಯ ಏನಾಗುತ್ತೆ? ತನು ಶುಚಿ ಆಗುತ್ತಾ? ತನು ಶುಚಿ ಆಗೋದಿಲ್ಲ. ಅದಕ್ಕೂ ಕೂಡ ವಚನವನ್ನು ಆ ಸಂದರ್ಭದಲ್ಲೇ ಬರೀತಾರೆ: ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರದು, ಇದು ಎನ್ನೊಡಲು ಅಲ್ಲ ನಿನ್ನೊಡಲು ಅಲ್ಲ, ಜಗದ ಭಿನ್ನಾಣದೊಡಲು ಕಾಣರಮಾನ ಅಂತ ಹೇಳ್ಬಿಡ್ತಾರೆ ಬೇಡರದಾಸ. ಇಂತಹ ಭಿನ್ನಾಣಗಳು ಈ ಒಂದು ರೀತಿ ಪರಿಮಳವನ್ನ ಸೂಚಿಸ್ಬಿಟ್ಟು ತಿನ್ಬೇಡ ಅಂದ್ರೆ ಹೇಗೆ? ಪ್ರತಿಯೊಂದರ ಸೆಳೆತ ಕೂಡ ನಮ್ಮನ್ನ ಆಕರ್ಷಿಸುತ್ತೆ. ಆ ರೀತಿಯಲ್ಲಿ ತನು ಶುಚಿಯಾಗಿಟ್ಕೊಳ್ಬೇಕು ಅಂದ್ರೆ ನಾವು ಆಹಾರದಲ್ಲಿ ಒಂದು ವಿಶೇಷವಾಗಿ ಒಂದು ಅಂಶವನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ಇನ್ನು ಮನಶುಚಿ. ಮನಸ್ಸು ಕೂಡ ಶುದ್ಧವಾಗಿರುತ್ತೆ. ಮನಸ್ಸು ಹೇಗೆ ಶುದ್ಧವಾಗಿಟ್ಕೊಳ್ಳೋದು? ನೀವು ಇಲ್ಲಿದ್ದೀರಾ, ಮನಸ್ಸು ಎಲ್ಲೋ ಇದೆ. ಮನವೆಂಬುದು ಮರ್ಕಟದಂತೆ ಲಂಘಿಸುವುದೆನ್ನ ಮನ ನೋಡಯ್ಯ ಅಂತ ಹೇಳ್ತಾರೆ. ಮನಸ್ಸನ್ನು ಎಲ್ಲಿಗೆ ಹೋಲಿಸ್ತಾರೆ? ಕೋಟಿಗೆ ಹೋಲಿಸ್ತಾರೆ. ಅದು ಇಲ್ಲಿದೆ, ಅದು ಇನ್ನೆಲ್ಲೋ ಹೊರಗಡೆ ಇದೆ, ಆಟ ಆಡ್ತಾ ಇದೆ, ಇನ್ನೆಲ್ಲೋ ಇದೆ. ಆ ಮನಸ್ಸನ್ನ, ಮರ್ಕಟದಂತಿರುವಂತಹ ಮನಸ್ಸನ್ನ ನಾವು ಎಲ್ಲಿ ಇದ್ದೀವಿ ಅಲ್ಲಿಗೆ ತರಬೇಕು. ಅದು ಮನಸ್ಸು. ಕೊನೆಯದಾಗಿ ಹೇಳ್ತಾರೆ ಭಾವಶುದ್ಧಿ. ಭಾವನೆಗಳು ಕೂಡ ಇಂತಹ ವಚನವನ್ನ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದಂತಹ ವಾಕ್ಯವನ್ನ ಅಕ್ಕ 12ನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಒಂದು ಯಶಸ್ವಿಯಾದ ಪಯಣವನ್ನು ಸಾಗೋದಕ್ಕೆ ಸಾಧ್ಯವಾಗುತ್ತೆ. ಹೇಗೆ ನಡೆಯುವುದು? ಈಗ ನೀವು ಮನೆಗೆ ಹೋಗಿದ್ದೀರಾ, ಮೇಡಮ್ ಏನೋ ಒಂದು ನಿಮ್ಗೆ ನಾಳೆ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಬನ್ನಿ ಅಂತನೋ ಅಥವಾ ಯಾವುದನ್ನ ಓದಿಕೊಂಡು ಬನ್ನಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಾಗೂ ಕೂಡ ಈ ಏಕಾಗ್ರತೆಯ ವಚನ ಸಾಹಿತ್ಯ ಹೇಗೆ ಬೆಳೆಸಿ ನಿಮಗೆ ದಾರಿದೀಪ ಆಗುತ್ತೆ ಅನ್ನೋದಕ್ಕೂ ಕೂಡ ಅದ್ಭುತವಾದ ವಚನಗಳಿವೆ. ಈಗ ನೀವು ಓದೋದಕ್ಕೆ ತಗೋತಾ ಇದ್ದೀರಾ ಅಥವಾ ಪ್ರಾಜೆಕ್ಟ್ ಮಾಡಕ್ಕೆ ತಗೋತೀರಾ, ತಗೊಂಡಾಗ ಏನ್ ಮಾಡ್ತಾರೆ, ಹೊರಗಡೆ ನಿಮ್ಮ ಸ್ನೇಹಿತರು ಆಟ ಆಡ್ತಾ ಇದ್ದಾರೆ, ಫುಟ್ಬಾಲ್ ಅಥವಾ ವಾಲಿಬಾಲ್ ಆಟನೋ ಕ್ರಿಕೆಟ್ ಆಟನೋ ಆಡ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ಬೇಕು ಅಂತ ನಿಮ್ಮ ಮನಸ್ಸು ಸೆಳೀತಾ ಇದೆ. ಅಲ್ಲಿಗೆ ಹೋಗ್ಬಾರ್ದು. ಯಾಕೆಂದ್ರೆ ಇಲ್ಲಿ ಕೆಲಸವನ್ನು ಕೊಟ್ಟಿದ್ದಾರಲ್ಲ, ಈ ಕೆಲಸದಲ್ಲಿ ನೀವು ಪರಿಪೂರ್ಣತೆಯನ್ನು ಸಾಧಿಸಬೇಕು ಅಂದ್ರೆ ಅದಕ್ಕೆ ಬಸವಣ್ಣನವರ ಒಂದು ಅದ್ಭುತ ವಚನ ಇದೆ. ಆ ಅದ್ಭುತ ವಚನವನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬದುಕಲ್ಲಿ ಗುರಿ ಮುಟ್ಟೋದಕ್ಕೆ ಸಾಧ್ಯವಾಗಿದೆ. ಆ ವಚನ ಯಾವುದು ಅಂದ್ರೆ, ಅತ್ತಲಿಂತ ಹೋಗದಂತೆ ಕೆಳವನ ಮಾಡಯ್ಯ ತಂದೆ, ಸುದ್ದಿ ಸುಳಿದು ನೋಡದಂತೆ
ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ. ಎಂತಹ ಅದ್ಭುತವಾದ ವಚನ ಅಂದ್ರೆ, ಆಟ ಆಡ್ತಾ ಇದ್ದಾರೆ, ನಿಮ್ಮ ಕಾಲುಗಳು ಅಲ್ಲಿಗೆ ಪಯಣವನ್ನ ಬೆಳೆಸಬೇಕು. ಆ ಸಂದರ್ಭದಲ್ಲಿ ಅತ್ತಲಿತ್ತ ಹೋಗದಂತೆ ಹೆಳವ ಅಂದ್ರೆ ನನ್ನನ್ನು ಕುಂಟನನ್ನಾಗಿ ಮಾಡು ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಕಾಲನ್ನ ಕತ್ತರಿಸ್ಬಿಟ್ಟು ಕುಂಟನನ್ನಾಗಿ ಮಾಡು ಅಂತಲ್ಲ, ಆ ಭಾವ ನಿಮ್ಮಲ್ಲಿ ಬರಬೇಕು. ಆ ಸಂದರ್ಭದಲ್ಲಿ ನಾನು ಹೆಳವ ಆಗ್ಬೇಕು ಅನ್ನೋ ಒಂದು ಭಾವ ಬರಬೇಕು. ಅತ್ತಲಿತ್ತ ಹೋಗದಂತೆ ಎಡವನ ಮಾಡಯ್ಯ ತಂದೆ. ನೀವು ಓದ್ತಾ ಇದ್ದೀರ, ಓದುವಾಗ ಅಮ್ಮನೋ ಅಪ್ಪನೋ ಯಾರೋ ಟಿವಿ ಹಾಕಿಬಿಟ್ಟಿದ್ದಾರೆ, ಕ್ರಿಕೆಟ್ ಬರ್ತಾ ಇದೆ. ಆಗ ಏನಾಗ್ಬೇಕು? ನೀವು ಏನಾಗ್ಬೇಕು? ಮಾತಾಡಿ. ಏನಾಗ್ಬೇಕು? ಕುರುಡರಾಗ್ಬೇಕು. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ನಾನು ಏನು ಕೂಡ ಕಾಣಬಾರದು, ಕಾಣದ ರೀತಿ ನನ್ನನ್ನ ಅಂಧಕನನ್ನಾಗಿ ಮಾಡು. ಇನ್ಯಾವುದೋ ಒಂದು ಶಬ್ದ ಯಾವುದೋ ಕೇಳ್ತಾ ಇದೆ, ಗಲಾಟೆ. ಆ ಕೇಳದ ಹಾಗೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ. ಒಂದು ಪುಸ್ತಕವನ್ನು ಇಟ್ಕೊಂಡು ಓದ್ತಾ ಇದ್ದೀರಾ, ಓದುವಾಗ ಇನ್ನು ಯಾವುದೇ ವಿಷಯ ನನ್ನ ಕಿವಿಗೆ ಬೀಳಬಾರದು, ಯಾವುದೇ ವಿಷಯ ನನ್ನ ಕಣ್ಣಿಗೆ ಬರಬಾರದು, ಮತ್ತೆ ಯಾವುದೇ ವಿಷಯದ ಕಡೆಗೆ ನಾನು ಓದಬಾರದು ಅನ್ನುವ ರೀತಿಯಲ್ಲಿ ನನ್ನನ್ನ ಎಡವನನ್ನಾಗಿ ಮಾಡು, ಕುರುಡನನ್ನಾಗಿ ಮಾಡು, ಕಿವುಡನನ್ನಾಗಿ ಮಾಡು ಅಂತ ಹೇಳುವಂತಹ ಬಸವಣ್ಣನವರ ವಚನವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಒಳ್ಳೆಯ ದಾರಿಯಲ್ಲಿ ಸಾಗಿ ನಾವು ನಿರೀಕ್ಷಿತ ಒಂದು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಆದುದರಿಂದಲೇ ಈ ವಚನ ಒಂದು ರೀತಿ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಒಳ್ಳೆಯ ಚಿಂತನೆಯನ್ನ ಮೂಡಿಸುತ್ತೆ, ಆತ್ಮವಿಶ್ವಾಸವನ್ನ ಮೂಡಿಸುತ್ತೆ, ಏಕಾಗ್ರತೆಯನ್ನ ಮೂಡಿಸುತ್ತೆ. ಏಕಾಗ್ರತೆಯನ್ನ ಮೂಡಿಸಬೇಕು ಅಂದ್ರೆ ಈ ವಚನಗಳನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದಕ್ಕೆ ಪೂರಕವಾಗಿ ಅಲ್ಲಮ ಪ್ರಭುಗಳು ಒಂದು ಅದ್ಭುತವಾದ ವಚನವನ್ನು ಕೊಡ್ತಾರೆ. ಅಲ್ಲಮ ಪ್ರಭುಗಳು ಅವರನ್ನು ಕೇಳಿಕೊಂಡು ಅನುಭವ ಮಂಟಪ ಅಂತ, ನೀವು ಬಸವ ಕಲ್ಯಾಣ ಪ್ರವಾಸಕ್ಕೆ ಹೋದ್ರೆ ಬಸವ ಕಲ್ಯಾಣ ಇಂಥ ಕಡೆ ಹೋಗಿದ್ ಬನ್ನಿ ಎಲ್ಲ, ಇಲ್ಲೇ ಹೊಡೆಯಲಿಕ್ಕಿಂತ ಉತ್ತರ ಕರ್ನಾಟಕದ ಕಡೆ ಹೋದಾಗ ಅಲ್ಲಿ 750 ಕೋಟಿ ರೂಪಾಯಿಯಲ್ಲಿ ಒಂದು ಅನುಭವ ಮಂಟಪ ಅನ್ನೋದು ತಲೆ ಎತ್ತಾ ಇದೆ. 770 ಅಮರ ಗಣಗಳಿದ್ದ ದ್ಯೋತಕವಾಗಿ 770 ಕಂಬಗಳ ಒಂದು ಅನುಭವ ಮಂಟಪ ಶೇಕಡ 80ರಷ್ಟು ಕೆಲಸ ಪೂರ್ಣ ಆಗಿದೆ. ಇನ್ನು ಶೇಕಡ 20ರಷ್ಟು ಮಾತ್ರ ಕೆಲಸ ಇದೆ. ಅಲ್ಲಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಶರಣರು ಏನು ಕೆಲಸ ಎಲ್ಲ ಮಾಡಿದ್ದಾರೆ. ಆಗ ಅಲ್ಲಮ್ಮ ಪ್ರಭುಗಳು ಬರೆಯುವಂತಹ ಒಂದು ವಚನ, ಅದ್ಭುತವಾದ ವಚನ. ಕಾಲುಗಳೆರಡು ಗಾಲಿ ಕಂಡೆ, ದೇಹವೆಂಬುದು ತುಂಬಿದ ಬಂಡಿ ಕಂಡೆ, ಬಂಡಿಯ ಒಡೆವ ರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲ, ಅದರಿಚ್ಛೆಯ ನರಿದು ನಡೆಯಲಿದ್ದರೆ ಅದರಚ್ಚು ಮುರಿಯಿತು ಗುಹೇಶ್ವರ. ಎಂತಹ ನಮ್ಮನ್ನ ಒಂದು ಪಯಣಕ್ಕೆ ನಮ್ಮ ದೇಹವನ್ನೇ ಹೋಲಿಸ್ತಾ ಇದೆ. ಒಂದು ಬಸ್ ಹೋಗ್ತಾ ಇದೆಯೋ ಅಥವಾ ಕಾರ್ ಹೋಗ್ತಾ ಇರಬೇಕು ಅಂದ್ರೆ ಅದಕ್ಕೆ ಏನು ಮುಖ್ಯ? ಏನು ಮುಖ್ಯ? ವೀಲ್ಗಳು ಮುಖ್ಯ, ಚಕ್ರಗಳು ಮುಖ್ಯ. ಹಂಗೆ ನಮ್ಮ ಕಾಲುಗಳೆಂಬುವು ಗಾಲಿ. ನಮ್ಮ ಕಾಲುಗಳು ನಮ್ಮ ದೇಹದಲ್ಲಿ ಚಕ್ರ ಇದ್ದಾರೆ. ಕಾಲುಗಳೆರಡು ಗಾಲಿ ಕಂಡೆ, ದೇಹವೆಂಬುದು ತುಂಬಿದ ಬಂಡಿ ಕಂಡೆ. ನಮ್ಮ ದೇಹನೇ ಒಂದು ತುಂಬಿದ ಬಂಡಿ, ಸರಕು ತುಂಬಿದಂತ ಬಂಡಿ. ಅನೇಕ ಸರಕನ್ನು ತುಂಬಿಕೊಂಡಿದ್ದೀವಿ. ಆ ಬಂಡಿಯನ್ನ ಒಡೆಯುವ ರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಐವರು ಮಾನಿಸರು ಅಂದ್ರೆ ಯಾರು? ಪಂಚೇಂದ್ರಿಯಗಳು. ಯಾವ ಪಂಚೇಂದ್ರಿಯಗಳು ಗೊತ್ತಾ? ಮಾತಾಡಿ, ಮಕ್ಕಳು ಮಾತಾಡಬೇಕು ಅನ್ಸಲ್ಲ, ಬಾಯಿ ಬಿಟ್ರೆ ನನಗೆ ಗೊತ್ತಾಗುತ್ತೆ ನಿಮ್ಗೆ ತಿಳ್ಕೊಂಡಿದ್ದೀರೋ ತಿಳ್ಕೊಂಡಿಲ್ವೋ ಅಂತ. ಪಂಚೇಂದ್ರಿಯಗಳು ಯಾವ? ಕಣ್ಣು, ಆಮೇಲೆ ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಪಂಚೇಂದ್ರಿಯಗಳು. ಅರ್ಥ ಆಯ್ತಲ್ಲ? ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅವ್ರಿಗೆ ಒಬ್ಬರಿಗೊಬ್ಬರು ಸಮ ಇಲ್ಲ. ಕಣ್ಣನ ಮಾತು ಕಾಲ್ ಕೇಳಿದ್ರೆ ಕಾಲ್ ಕೇಳ್ತಾರೆ ಅಲ್ವಾ? ಕಣ್ಣು ಏನು ಕೆಟ್ಟದ ಕಡೆ ಹೋಗುವಂತ ನೋಡುತ್ತೆ. ನೋಡಿದಾಗ ನಾವೇನಾದ್ರು ಕಾಲಲ್ಲಿ ಪಯಣ ಬೆಳೆದ್ರೆ ಕಾಲನ್ನು ಮುರಿತಾರಲ್ವಾ? ಹಂಗೆ ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅವ್ರು ಒಂದಕ್ಕೊಂದು ಸಮ ಇಲ್ಲ ಅವರು. ಆದ್ರೆ ಅದರ ಇಚ್ಛೆಯ ನರಿದು, ಅದರ ಇಚ್ಛೆಯನ್ನು ಕಣ್ಣು ಒಳ್ಳೆಯದನ್ನ ನೋಡುವಂತೆ ಹೇಳುತ್ತೆ, ಕೆಟ್ಟದನ್ನ ನೋಡಬೇಡ. ಕಿವಿ ಒಳ್ಳೆಯದನ್ನ ಕೇಳುವಂತೆ ಕೆಟ್ಟದನ್ನ ಕೇಳಬೇಡ. ನಾಲಿಗೆ ಒಳ್ಳೆಯ ರುಚಿಯನ್ನ ಸವಿ ಅಂತ ಹೇಳುತ್ತೆ, ಕೆಟ್ಟ ಸವಿಯನ್ನು ಸವಿಬೇಡ. ಹಾಗೆ ಚರ್ಮ ಒಳ್ಳೆಯದನ್ನ ಸ್ಪರ್ಶಿಸುವಂತ ಹೇಳುತ್ತೆ, ಕೆಟ್ಟದನ್ನ ಸ್ಪರ್ಶಿಸಬೇಡ. ಮೂಗು ಒಳ್ಳೆಯದನ್ನ ಗ್ರಹಿಸು ಅಂತ ಹೇಳುತ್ತೆ, ಕೆಟ್ಟದನ್ನ ಗ್ರಹಿಸಬೇಡ. ಅದನ್ನ ಮಾತ್ರ ನಾವು ಇದು ಮಾಡಿದ್ರೆ ನಮ್ಮ ಬದುಕಿನ ಯಾತ್ರೆ ಪರಿಪೂರ್ಣವಾಗಿರುತ್ತೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರ ಇಚ್ಛೆಯ ನರಿದು ನಡೆಯದಿದ್ದರೆ ಅದರಚ್ಚು ಮುರಿಯಿತು ಗುಹೇಶ್ವರ. ಅದನ್ನೇನಾದ್ರೂ ನಾವು ಅವರ ಇಚ್ಛೆಗಳನ್ನ ವ್ಯತಿರಿಕ್ತವಾಗಿ ನಡೆದ್ರೆ ಅದರಚ್ಚು ಅಂದ್ರೆ ನಮ್ಮ ದೇಹವೇ ಏನಾಗುತ್ತೆ? ಮುರಿಯುತ್ತೆ. ಅಂದ್ರೆ ಅಲ್ಲೋಲ ಕಲ್ಲೋಲ ಆಗಿ ನಮ್ಮ ದೇಹವೇ ಒಂದು ವಿಶೇಷವಾಗಿ ಬದುಕಿನ ಕಡೆಗೆ ಹೊರಟು ತಲೆಯಲ್ಲಿ ಇಟ್ಟುಕೊಂಡು ಅದನ್ನು ಅನ್ವಯಿಸಿಕೊಳ್ಳಬೇಕು. ಕೇವಲ
ಟಿವಿಯಲ್ಲಿ ಕೇಳಿ ಅದನ್ನ ಬಿಟ್ಟರೆ ಆಗೋದಿಲ್ಲ. ಅದನ್ನ ಜೀವನದಲ್ಲಿ ನಾವು ಅನ್ವಯಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಯಶಸ್ವಿಯ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಹೇಳ್ತಾ, ಒಳ್ಳೆಯದನ್ನ ಮಾಡಿದವ್ರನ್ನ ಮಾತ್ರ ಈ ಪ್ರಪಂಚ ಸ್ಮರಿಸ್ಕೊಂಡಿದೆಯೇ ಹೊರತು ಕೆಟ್ಟದನ್ನ ಮಾಡಿದಾಗ ಈ ಪ್ರಪಂಚ ಸ್ಮರಿಸ್ಕೊಳ್ಳೋದಿಲ್ಲ. ಅದಕ್ಕೆ ಒಂದು ಸುಂದರ ದೃಷ್ಟಾಂತವನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಗೆಲ್ಲ ಒಂದು ರೀತಿ ಸ್ಫೂರ್ತಿದಾಯಕವಾದಂತಹ ಕಥೆ ಆಗುತ್ತೆ. ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವುದು? ನೋಬೆಲ್ ಪ್ರಶಸ್ತಿ ಗೊತ್ತಲ್ಲ? ಆ ನೋಬೆಲ್ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದವರು ಆಲ್ಫ್ರೆಡ್ ನೋಬೆಲ್. ಈ ಆಲ್ಫ್ರೆಡ್ ನೋಬೆಲ್ ರಸಾಯನ ಶಾಸ್ತ್ರಜ್ಞ, ಕೆಮಿಸ್ಟ್. ಅವರು ಡೈನಾಮೈಟ್ ಅನ್ನ ಕಂಡುಹಿಡಿತಾರೆ. ಡೈನಾಮೈಟ್ ಅನ್ನ ಏಕೆ ಕಂಡುಹಿಡಿದ್ರು ಅಂದ್ರೆ, ಈ ಕಲ್ಲಿನ ದೊಡ್ಡ ದೊಡ್ಡ ಬಂಡೆಗಳಿರ್ತಲ್ಲ, ಆ ಬಂಡೆಗಳನ್ನ ಚೂರು ಮಾಡೋದಕ್ಕೆ, ಬೆಟ್ಟಗಳನ್ನ ಅಗಿಯೋದಿಕ್ಕೆ, ಇವೆಲ್ಲವನ್ನಕ್ಕೋಸ್ಕರ ಅವರು ಡೈನಾಮೈಟ್ ಅನ್ನ ಕಂಡುಹಿಡಿತಾರೆ. ಏನಾಗುತ್ತೆ ಅಂದ್ರೆ, ಆ ಡೈನಾಮೈಟ್ ಕೆಟ್ಟದಕ್ಕೆ ಅಂದ್ರೆ ಯುದ್ಧಕ್ಕೆ ಬಳಕೆ ಆಗ್ಬಿಡುತ್ತೆ. ಯುದ್ಧಕ್ಕೆ ಬಳಕೆ ಆದಾಗ ಲಕ್ಷಾಂತರ ಜನ ಸಾವನ್ನಪ್ಪಿಬಿಡ್ತಾರೆ. ಅನೇಕ ಜನರು ಕೈ ಕಾಲೆಲ್ಲವನ್ನ ಕಳ್ಕೊಂಡ್ಬಿಡ್ತಾರೆ. ಆ ಕೈ ಕಾಲನ್ನ ಕಳ್ಕೊಂಡಾಗ ಎಲ್ಲ ಏನಂತ ಕರೀತಾ ಇರ್ತಾರೆ ಅಂದ್ರೆ, ಇವನ್ನ ಸಾವಿನ ವ್ಯಾಪಾರಿ. ಯಾರನ್ನ? ಆಲ್ಫ್ರೆಡ್ ನೋಬೆಲ್. ಅವನು ಒಂದು ಸಲ ವಿಮಾನದಲ್ಲಿ ಬೇರೆ ದೇಶಕ್ಕೆ ಪಯಣ ಬೆಳೆಸಬೇಕಾಗತ್ತೆ. ವಿಮಾನಕ್ಕೆ ಬರಬೇಕು, ಇನ್ನೇನು ಆ ಸ್ಟೇಷನ್ಗೆ ಬರಬೇಕು, ಸಮಯ ಆಗ್ಬಿಡುತ್ತೆ, ವಿಮಾನ ಹೊರಟು ಬಿಡುತ್ತೆ. ನಂತರ ಮನೆಗೆ ಬಂದು ಮನೆಯಲ್ಲಿ ಉಳ್ಕೊಳ್ಬೇಕು. ದುರಾದೃಷ್ಟವಶ ಆ ವಿಮಾನ ಅಪಘಾತಕ್ಕೀಡಾಗಿ ಅಲ್ಲಿದ್ದವರೆಲ್ಲ ಸತ್ತೋಗ್ಬಿಡ್ತಾರೆ. ಆ ವಿಮಾನದಲ್ಲಿ ಇದ್ದಂತಹ ಟಿಕೆಟ್ಗಳ ಪ್ರಕಾರ ಯಾರು ಸತ್ತೋಗಿದ್ರು? ಯಾರು ಸತ್ತೋಗಿದ್ರು? ಹೇಳ್ತಾ ಇದ್ದೀರಾ? ಯಾರು ಸತ್ತೋಗಿದ್ರು? ಆಲ್ಫ್ರೆಡ್ ನೋಬೆಲ್ ಕೂಡ ಸತ್ತೋಗಿದ್ರು. ಆಲ್ಫ್ರೆಡ್ ನೋಬೆಲ್ ಸತ್ತೋಗಿರೋ ವಿಷಯ ಎಲ್ಲ ಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗುತ್ತೆ. ಒಂದು ಪತ್ರಿಕೆಯ ಶೀರ್ಷಿಕೆಯಲ್ಲಿ ಒಂದು ವಿಶೇಷವಾಗಿ ಬಂದಿರುತ್ತೆ, ಆಲ್ಫ್ರೆಡ್ ನೋಬೆಲ್ ಮನೆಯ ಮುಂದಿನ ಅಂಗಳದಲ್ಲಿ ಚೇರನ್ನು ಹಾಕೊಂಡು ಪತ್ರಿಕೆಯನ್ನ ಓದೋದಕ್ಕೆ ತೆರೀತಾನೆ. ಅಲ್ಲಿ ಆಲ್ಫ್ರೆಡ್ ನೋಬೆಲ್ ಅನ್ನೋ ವಿಷಯ ಏನಂತ ಬಂದಿರುತ್ತೆ ಅಂದ್ರೆ, ಸಾವಿನ ವ್ಯಾಪಾರಿ ಸತ್ತ ಅನ್ನೋ ಒಂದು ವಿಶೇಷವಾದಂತಹ ಶೀರ್ಷಿಕೆಯನ್ನು ಹಾಕಿ ಆ ಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತೆ. ಅಂದ್ರೆ ತನ್ನ ಸಾವಿನ ಸುದ್ದಿಯನ್ನು ಆಲ್ಫ್ರೆಡ್ ನೋಬೆಲ್ ತಾನೇ ಓದುವಂತಹ ಸಂದರ್ಭ. ಸಾವಿನ ವ್ಯಾಪಾರಿ ಸತ್ತ. ಆಗ ಅವನಿಗೆ ಮನಸ್ಸಿನಲ್ಲಿ ಒಂದು ರೀತಿ ಕಸಿವಿಸಿ ಉಂಟಾಗುತ್ತೆ. ನಾನು ಸತ್ತ ನಂತರ ಈ ಪ್ರಪಂಚ ನನ್ನನ್ನು ಈ ರೀತಿ ಸ್ಮರಿಸಿಕೊಳ್ಳಬೇಕಾ ಅಂತ ಆಲೋಚನೆಯನ್ನ ಮಾಡಿ, ಕೊನೆಗಿಲ್ಲ, ನಾನು ಒಂದು ಒಳ್ಳೆಯ ಕೆಲಸವನ್ನ ಮಾಡಲೇಬೇಕು. ಈಗ ಏನನ್ನ ಡೈನಾಮೈಟ್ ಅನ್ನ ಕಂಡುಹಿಡಿದು ಅದು ಕೆಟ್ಟ ಬಳಕೆಗೆ ಆಗಿರ್ಬೋದು, ಆದ್ರೆ ಒಂದು ಒಳ್ಳೆಯ ವಿಷಯವನ್ನ ನಾನು ಸಂಸ್ಥಾಪನೆ ಮಾಡಲೇಬೇಕು ಅಂತ ಹೇಳಿ ಕೊನೆಗೆ ನೋಬೆಲ್ ಅನ್ನೋ ಒಂದು ಪಾರಿತೋಷಕ ಒಂದು ಸಮಿತಿಯನ್ನ ಸ್ಥಾಪಿಸಿ, ಯಾರು ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಮತ್ತು ಶಾಂತಿಯ ಸ್ಥಾಪನೆಯಲ್ಲಿ ಜಗತ್ತಿನಲ್ಲಿ ಯಾರು ತುಂಬಾ ಕೆಲಸವನ್ನ ಮಾಡ್ತಾರೋ ಅವರಿಗೆ ನೋಬೆಲ್ ಪಾರಿತೋಷಕವನ್ನ ಕೊಡುವಂತಹ ನೋಬೆಲ್ ಪ್ರಶಸ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ಇಡೀ ಪ್ರಪಂಚವೇ ಅವನನ್ನ ಸ್ಮರಿಸಿಕೊಳ್ತಾರೆ. ಅರ್ಥ ಆಯ್ತಲ್ಲ? ಯಾರು ಒಳ್ಳೆಯದನ್ನ ಮಾಡ್ತಾರೆ, ಯಾರು ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ, ಅವನನ್ನ ಜಗತ್ತು ಸೂರ್ಯ ಚಂದ್ರರು ಇರುವವರೆಗೂ ಕೂಡ ಸ್ಮರಿಸಿಕೊಳ್ತಾರೆ. ಅದೇ ರೀತಿ 12ನೇ ಶತಮಾನದ ಶರಣರು. ನಾವು ನಮ್ಮ ತಂದೆಯ ಹೆಸರು ಹೇಳ್ಬೋದು, ನಮ್ಮ ತಾತನ ಹೆಸರು ಹೇಳ್ಬೋದು, ಅವರ ತಂದೆಯ ಹೆಸರು ಹೇಳ್ಬೋದು. ಇನ್ನು 4 ತಲೆಮಾರು ಬಿಟ್ಟರೆ ಯಾವ ತಲೆಮಾರು ಕೂಡ ನಮಗೆ ನೆನಪಿಗೆ ಬರೋದೇ ಇಲ್ಲ. ಆದ್ರೆ 12ನೇ ಶತಮಾನ ಅಂದ್ರೆ 900 ಶತಮಾನ ಅಂದ್ರೆ 12-13 ತಲೆಮಾರಿನ ಜನಾಂಗವೇ ಬಂದಿದ್ರು ಕೂಡ ನಾವು 12ನೇ ಶತಮಾನದ ಬಸವಣ್ಣವ್ರನ್ನ ನೆನ್ಸ್ಕೊಳ್ತೀವಿ, ಅಲ್ಲಮ್ಮ ಪ್ರಭುಗಳನ್ನ ನೆನೆಸ್ಕೋತೀವಿ, ಮತ್ತೆ ಮಡಿವಾಳ ಮಾಚಿದೇವರನ್ನ ನೆನೆಸ್ಕೋತೀವಿ, ಅಕ್ಕ ಮಹಾದೇವಿ ಅವರನ್ನ ನೆನೆಸ್ಕೋತೀವಿ. ಅಂದ್ರೆ ಅವರು ಮಾಡಿರುವಂತಹ, ಜಗತ್ತಿಗೆ ಕೊಟ್ಟಿರುವಂತಹ ವಚನ ಸಾಹಿತ್ಯ ಅನ್ನುವ ಒಂದು ಕೊಡುಗೆಯಿಂದ ನಾವು ಅವರನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂದ್ರೆ ನಾವು ಗೊತ್ತಲ್ಲ, ಅರ್ಥಶಾಸ್ತ್ರ ಇದೆಯಾ ನಿಮ್ಗೆ? ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಆಡಮ್ ಸ್ಮಿತ್ ಅನ್ನ ಕರಿತೀವಿ. ಆಡಮ್ ಸ್ಮಿತ್ ಅರ್ಥಶಾಸ್ತ್ರದ ಬಗ್ಗೆ ಒಂದು ವ್ಯಾಖ್ಯಾನವನ್ನ ಬರೀತಾರೆ. ಏನ್ ವ್ಯಾಖ್ಯಾನವನ್ನ ಬರೀತಾರೆ ಅಂದ್ರೆ, ಅರ್ಥಶಾಸ್ತ್ರ ಎಂದರೆ ಸಂಪತ್ತನ್ನು ಅರಿಯುವ ಶಾಸ್ತ್ರ ಅಂತ ಒಂದು ವ್ಯಾಖ್ಯಾನವನ್ನ ಬರೀತಾರೆ. ಆ ವ್ಯಾಖ್ಯಾನವನ್ನ ಬರೆದಾಗ ಅವರು 18ನೇ ಶತಮಾನದಲ್ಲಿ, ಆದ್ರೆ 19ನೇ ಶತಮಾನದಲ್ಲಿ ಪ್ರೊಫೆಸರ್ ಮಾರ್ಷಲ್ ಬರ್ತಾರೆ, ಅವರು ಅರ್ಥಶಾಸ್ತ್ರಜ್ಞರು. ಅವರ ಅರ್ಥಶಾಸ್ತ್ರ ಅಂದ್ರೆ ಆಡಮ್ ಸ್ಮಿತ್ ನ ಒಂದು ವಾದವನ್ನ ಅವರು ಅಲ್ಲೆಗೆಳಿತಾರೆ. ಆಡಮ್ ಸ್ಮಿತ್ ಏನಂತ, ಅವರು ಸಂಪತ್ತು ಅಂದ್ರೆ ಕೇವಲ ಅರಿಯುವ ಶಾಸ್ತ್ರ ಆಗಬಾರ್ದು, ಅದು ಜನಸಾಮಾನ್ಯರಿಗೆ ಬಳಕೆ ಆದಾಗ ಮಾತ್ರ ಅದು ಅರ್ಥಶಾಸ್ತ್ರ ಆಗುತ್ತೆ ಅಂತ 18ನೇ ಶತಮಾನದ ವಾದವನ್ನು 19ನೇ ಶತಮಾನದ ಪ್ರೊಫೆಸರ್ ಮಾರ್ಷಲ್ ಏನ್ ಮಾಡ್ತಾರೆ, ಅಲ್ಲಗೆಳಿತಾರೆ. ಅರ್ಥಶಾಸ್ತ್ರ ಅಂದ್ರೆ ಕೇವಲ ಸಂಪತ್ತು ಬಗ್ಗೆ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ, ಆ ತಿಳ್ಕೊಂಡಂತಹ ಸಂಪತ್ತನ್ನ ಜನಸಾಮಾನ್ಯರಿಗೆ ಬಳಕೆ ಆಗ್ಬೇಕು. ಆದ್ರೆ ಬಸವಣ್ಣವರು ಎಷ್ಟೇ ಶತಮಾನ? 12ನೇ ಶತಮಾನ. ಅವ್ರು ಹೇಳ್ತಾರೆ, ದುಡಿದು ಉಂಡ್ರಿ, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ.
ದುಡಿದು ಉಂಡ್ರಿ ಅಂದ್ರೆ ಕಾಯಕ, ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಅಂದ್ರೆ ದಾಸೋಹ. ಆ ಕಾಯಕ ಮತ್ತು ದಾಸೋಹ ತತ್ವವನ್ನ 12ನೇ ಶತಮಾನದಲ್ಲಿ ತಿಳಿಸಿದಂತಹ ಬಸವಣ್ಣನವರು ಅರ್ಥಶಾಸ್ತ್ರದ ಪಿತಾಮಹ ಆಗೋದ್ರಲ್ಲಿ, ಅದನ್ನು ತಿಳ್ಕೊಳ್ಳೋದ್ರಲ್ಲಿ ನಾವು ಎಡವಿದ್ದೇವೆ. ಆದುದರಿಂದ ನಿಜವಾದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಬಸವಣ್ಣ. ಜೋರ ಚಪ್ಪಾಳೆ ತಟ್ಟಬೇಕಲ್ವಾ? ಈಗ ನನ್ನ ಉಪನ್ಯಾಸದ ಅಂತಿಮ ಭಾಗಕ್ಕೆ ಬಂದಿದ್ದೇನೆ. ವಚನ ಸಾಹಿತ್ಯದಲ್ಲಿ ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅಂತ ಕೂಡ ನಾವು ತಿಳ್ಕೊಳ್ಬೇಕು. ವಚನ ಸಾಹಿತ್ಯ ಕೈಯಾಕದ ಕ್ಷೇತ್ರವಿದೆ, ಎಲ್ಲದರ ಬಗ್ಗೆ. ಹಿಂಗೆ ಒಂದು ಉಪನ್ಯಾಸ ನಮ್ಮ ಖ್ಯಾತ ಸಂಶೋಧಕರಾದಂತಹ ಡಾಕ್ಟರ್ ಎಂ ಕಲಬುರ್ಗಿ ಅವರು ಹೀಗೆ ಒಂದು ಉಪನ್ಯಾಸವನ್ನು ಕೊಡ್ತಾರೆ. ಉಪನ್ಯಾಸವನ್ನ ವಚನ ಸಾಹಿತ್ಯದ ಬಗ್ಗೆ ಕೊಡ್ತಾ ಇರ್ತಾರೆ. ವ್ಯಕ್ತಿತ್ವ ವಿಕಸನದಲ್ಲಿ ವಚನ ಸಾಹಿತ್ಯದ ಪಾತ್ರ ಅಂತ ಒಂದು ಉಪನ್ಯಾಸವನ್ನ ಕೊಡ್ತಾ ಇರ್ತಾರೆ. ಎಲ್ಲ ಆಯ್ತು, ಉಪನ್ಯಾಸ ಅರ್ಧ ಗಂಟೆ ನನಗೆ ಬೇಡ, ಅರ್ಧ ಗಂಟೆ ಸಮಯ ಕೊಟ್ಟಿದ್ದಾರೆ. ಆ ರೀತಿ ಸಮಯ ಕೊಟ್ಟರು, ಅರ್ಧ ಗಂಟೆ ಮಾತಾಡಿದ್ರು. ಮಾತಾಡಾದ್ಮೇಲೆ ಅಲ್ಲಿ ಕೊನೆಯಲ್ಲಿ ಒಬ್ರು ಕೂತಿದ್ರು. ಅವರು ಅಂಗವಿಕಲ, ವಿಶೇಷ ಚೇತನರು. ಆಮೇಲೆ ಎದ್ದಿಟ್ಕೊಂಡು ಕೇಳಿದಂತೆ, ಸರ್ ವಚನ ಸಾಹಿತ್ಯ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲರ ಬಗ್ಗೆ ಹೇಳಿದ್ರಿ, ವಚನ ಸಾಹಿತ್ಯದಲ್ಲಿ ನಮ್ಮ ವಿಶೇಷ ಚೇತನರ ಬಗ್ಗೆ ಏನು ಹೇಳಿಲ್ವಾ ಅಂತ ಪ್ರಶ್ನೆ ಹಾಕಿದ್ರು. ಆಗ ಕಲಬುರ್ಗಿ ಅವರಿಗೆ ಅದರ ಉತ್ತರ ಇರಲಿಲ್ಲ. ಯಾಕಂದ್ರೆ ಅಧ್ಯಯನ ಮಾಡುತ್ತಾ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ತಾನೆ. ಅಲ್ಲಪ್ಪ, ನಿನಗೆ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ಯಾ, ಅದ್ರ ಬಗ್ಗೆ ನಾನು ಅಧ್ಯಯನ ಮಾಡಿ ಮುಂದಿನ ಸಭೆಯಲ್ಲಿ ನಾನು ತಿಳಿಸ್ತೀನಿ ಅಂತ ಹೊರಟವರು. ಹೋಗಿ ಇಡೀ ವಚನವನ್ನ ಬಸವಣ್ಣನವರ 1409 ವಚನಗಳನ್ನು ಕೂಡ ಅವರು ತಿರುವಾಕ್ದಾಗ ಒಂದು ವಚನ ಸಿಕ್ತಂತೆ ಅವರಿಗೆ. ಆ ಸಿಕ್ಕಿದಂತಹ ವಚನ ಯಾವುದು ಅಂದ್ರೆ, ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ, ಹಾಲು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಬೋನ, ಕೂಡಲ ಸಂಗನ ಶರಣರ ಅಂಗಹೀನರಂಗಡೆ ನಾಯಕ ನರಕ ಕೂಡಲ ಸಂಗಮ ದೇವ ಅನ್ನೋ ಒಂದು ವಚನ ಸಿಕ್ಕದ ಮೇಲೆ ಅದನ್ನ ತಗೊಬಂದು ಅವನಿಗೆ ಹೇಳಿದ್ರಂತೆ. ಯಾರು ಪ್ರಶ್ನೆ ಕೇಳಿದ್ರೆ ಅಂದ್ರೆ, ಈಗಿನ ಕಾಲದಲ್ಲಿ ಸ್ಟೀಲ್ ಪಾತ್ರೆ ಮತ್ತೆ ಸಿಲ್ವರ್ ಇವೆಲ್ಲ ಇದೆ. ಆದ್ರೆ ಹಿಂದಿನ ಕಾಲದಲ್ಲಿ ನಾವು ಹಾಲನ್ನು ಯಾವ್ದ್ರಲ್ಲಿ ಇಡ್ತಾ ಇದ್ದೋ, ಮಡಕೆಯಲ್ಲಿ ಕಾಯಿಸ್ತಾ ಇದ್ದದ್ದು 12ನೇ ಶತಮಾನದಲ್ಲಿ. ಆ ಕಾಯಿಸುವಾಗ ಬೇರೆಗೆ ತಗುಲಿ ಏನಾಗ್ತಾ ಇತ್ತು, ಮಡಕೆಯ ಏನಾಗ್ತಿತ್ತು, ಆ ಎಂಚಿತ್ತಲ್ಲ, ಆ ಎಂಚು ಮುರಿದೋಗ್ಬಿಡ್ತಿತ್ತು. ಅದರಲ್ಲೂ ಹಾಲು ಕಾಯಿಸ್ತಾ ಇದ್ರು. ಹಂಗೆ ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ. ಅದ್ರಲ್ಲಿ ಹಾಲನ್ನು ಕಾಯಿಸಕ್ ಹೋದಾಗ ಅದ್ರ ಮಡಕೆಯ ಬೋಡು ಮುಕ್ಕಾಗಿದೆ ಅಂತ ಹೇಳಬೇಡ. ಆ ಹಾಲನ್ನ ಕಾಯಿಸಿದಾಗ ಅದು ಸಿಹಿಯಾಗಿ ಇರುತ್ತೆ, ಅದರಲ್ಲಿ ಬರುವಂತಹ ತುಪ್ಪ ಕಂಪನ್ನ ಪರಿಮಳವನ್ನ ಬೀಸುತ್ತೆ. ಹಂಗೆ ಕೂಡಲ ಸಂಗನ ಶರಣರ ಅಂಗಹೀನರೆಂದರೆ ನಾಯಕ ನರಕ ಅಂತ ಹೇಳಿ. ಅಂದ್ರೆ ಅಂಗವಿಕಲರು ಅಂತ ನಾವು ದೂಷಣೆಯನ್ನು ಮಾಡಬೇಡ, ಅವರಲ್ಲಿ ಒಂದು ವಿಶೇಷ ಪ್ರಭೇದತೆ ಅನ್ನೋದಕ್ಕೆ ಅನೇಕ ವಿಶೇಷ ಚೇತನರು ನಾವು ಕೂಡ ಮಾಡದಂತಹ ಸಾಧನೆಯನ್ನ ಮಾಡಿರೋದು ನಾವು ನೋಡಿರ್ಬೋದು. ಆ ಸಂದರ್ಭದಲ್ಲಿ ವಿಶೇಷ ಚೇತನರು ಏನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಇಲ್ಲೇ ಅನೇಕ ಕಾರ್ಯಕ್ರಮಗಳು, ಯಾಕಂದ್ರೆ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಇದೇ ಒಂದು ಪ್ರಾಂಗಣದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಮಾಡಿರೋದ್ರಿಂದ ಆ ಒಂದು ಅಂಶವನ್ನ ಇಲ್ಲಿ ವಿಶೇಷ ಚೇತನರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಿ ವಿಶೇಷ ಚೇತನರ ಬಗ್ಗೆ ಒಂದು ಉಪನ್ಯಾಸವನ್ನ ಕೊಟ್ಟಿದ್ದೆ. ಆದ್ರೆ ಇದು ಸಮಯ ಅಲ್ಲದೆ ಇರೋದ್ರಿಂದ ಮತ್ತು ಆ ಸಮಯದ ಒಂದು ಅಭಾವದ ಕೊರತೆಯಿಂದ ಆ ವಿಷಯವನ್ನು ಹೇಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ, ಆ ರೀತಿ ವಚನ ಸಾಹಿತ್ಯದಲ್ಲಿ ಎಲ್ಲಾ ಕೂಡ ಇದೆ. ಯಾಕೆ ಇಲ್ಲಿ ಇಬ್ರು ಇದ್ದೀರಿ, 2 ರೀತಿಯ ವಯೋಮಾನದವರಿದ್ದೀರಾ. ನೀವು ಚಿಕ್ಕವರಿದ್ದೀರಾ ಮತ್ತು ಇಲ್ಲಿರುವಂತ ಹಿರಿಯರು ಕೂಡ ಇದ್ದೀರಾ ಅಲ್ಲ. ಹಳೆಬೇರು ಹೊಸ ಚಿಗಿರು ಕೂಡಿರಲು ಮರ ಸೊಬಗು ಅಂತ ಹೇಳ್ತಾರೆ ಕವಿಗಳು, ತುಂಬಾ ಚೆನ್ನಾಗಿ ಹೇಳ್ತಾರೆ ಅದ್ರ ಬಗ್ಗೆ. ಹಳೆಬೇರು ಹೊಸ ಚಿಗಿರು ಕೂಡಿರಲು ಮರ ಸೊಬಗು ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಒಂದು ರೀತಿ ಎಲ್ಲ ಮಿಶ್ರಣವಾಗಿದೆ. ನಿಮ್ಗೆ ಯಾಕೆ ಈ ಒಂದು ಅಂಶ ಬೇಕು ಅಂದ್ರೆ, ಅದಕ್ಕೆ ಬಸವಣ್ಣವರು ಹಾಗೆ ಒಂದು ವಚನ ಕೊಟ್ಟಿದ್ದಾರೆ. ನರೆ ಕೆನ್ನಡಿ ತೆರಗಲ್ಲಗೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ. ಹಂಗೆ ನೀವು ವಯಸ್ಸಾದ ಮೇಲೆ 100 ಸಲ ನೆನೆಯೋದಕ್ಕಿಂತ ವಯಸ್ಸಿರುವಾಗಲೇ ಕೇವಲ 2 ನಿಮಿಷ ಆ ಪರಮಾತ್ಮನನ್ನ ಭಗವಂತನ ನೆನೆದ್ರೆ ನೀವು ಏನ್ ಅನ್ಕೊಂಡಿದ್ದೀರೋ ಅನ್ಕೊಂಡಿರೋದು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಇವತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮತ್ತು ಕದಳಿ ಮಹಿಳಾ ವೇದಿಕೆಯವರು ನನಗೆ ಒಂದು ವಿಶೇಷವಾದ ವಿಷಯವನ್ನ ಕೊಟ್ಟರು. ಈಗ ಏನ್ ಹೇಳಿದೆ ಅದನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಗೆ ದಾರಿದೀಪ ಆಗುತ್ತೆ. ನಿಮ್ಮ ತಂದೆಯಲ್ಲಿ ಯಾರು ಕೂಡ ಆಗರ್ಭ ಶ್ರೀಮಂತರಲ್ಲ, ಸಾಮಾನ್ಯ ವ್ಯಕ್ತಿಗಳು. ಎಲ್ಲ ನಾವು ಸಾಮಾನ್ಯ ವ್ಯಕ್ತಿಯಾಗಿರೋರು ತಂದೆ ತಾಯಿಗಳು ಕೊಡುತ್ತಿರುವಂತಹ ಪರಿಶ್ರಮವನ್ನ ಅರ್ಥ ಮಾಡಿಕೊಂಡು ಈ ವಚನ ಸಾಹಿತ್ಯ ಇವತ್ತು ಏನ್ ಹೇಳಿದೀವಿ ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಬದುಕಿನ ದಾರಿಯಲ್ಲಿ ಸುಗಮವಾಗಿ ಪಯಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಆಗೋದಿಲ್ಲ. ಅದಕ್ಕೆ ನಮ್ಮ ಜೀವನ ಗಣಿತದ 4 ಮೂಲ ಕ್ರಿಯೆಗಳಿಗೆ ಒಳಪಡಬೇಕು. ಗಣಿತದ 4 ಮೂಲ ಕ್ರಿಯೆಗಳು ಯಾವ್ಯಾವುದು? ಕೂಡುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು. ಏನ್ ಕೂಡಬೇಕು ನೀವು ಈ ವಯಸ್ಸಿನವರು? 8, 9, 10ನೇ ತರಗತಿ ಇದೆಯಲ್ಲ, ಈ ಟೈಮಲ್ಲಿ ನಮ್ದು ಕೋತಿಯಂತೆ ಮನಸ್ಸು.
ಈಗ ನೀವೇನ್ ಕೂಡಬೇಕು ಅಂದ್ರೆ ಮಿತ್ರರನ್ನ ಕೂಡುತ್ತಾ ಹೋಗ್ಬೇಕು. ಗೊತ್ತಾಯ್ತಲ್ಲ? ಮಿತ್ರರನ್ನ ಕೂಡುತ್ತಾ ಹೋಗಿ. ಯಾವ ಮಿತ್ರರು? ಒಳ್ಳೆಯ ಮಿತ್ರರು. ಶತ್ರುಗಳನ್ನ ಕಳೆಯುತ್ತಾ ಹೋಗಬೇಕು, ಸದ್ಗುಣಗಳನ್ನ ಉಳಿಸುತ್ತಾ ಹೋಗಬೇಕು, ದುರ್ಗುಣಗಳನ್ನ ಭಾಗಿಸುತ್ತಾ ಹೋಗಬೇಕು. ಆಗ ನಿಮ್ಮ ಜೀವನ ಯಶಸ್ವಿಯಾಗುತ್ತೆ. ಆದುದರಿಂದ ಆ ಒಂದು ಅಂಶವನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿನ ದಾರಿಯನ್ನ ಕಟ್ಕೊಳ್ಳಿ. ಇದು ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ. ಮಹಾಜನ ಪ್ರೌಢಶಾಲೆ ಅಂದ್ರೆ ತುಂಬಾ ವಿಶೇಷವಾದಂತಹ ಹೆಸರು ಇರುವಂತಹ ಈ ಒಂದು ಸಂಸ್ಥೆ. ಈ ಸಂಸ್ಥೆಗೆ ಹೆಸರನ್ನ ತರಬೇಕು ಅಂದ್ರೆ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ನಿಮಗೆ ಒಂದು ವಿಶೇಷ ಪ್ರಭೆ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮನ್ನ ಕರೆಸಿ ಈ ಒಂದು ಅನೇಕ ವಿಚಾರಗಳನ್ನ ತಿಳಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಈ ಒಂದು ಕದಳಿ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಶೋಭರಾಣಿ ಜಯಪ್ರಕಾಶ್ ಮೇಡಮ್ ಅವರಿಗೆ ಮತ್ತು ಅಧ್ಯಕ್ಷತೆ ಗೌರವ ಉಪಸ್ಥಿತಿಯಲ್ಲಿರುವಂತಹ ಡಾಕ್ಟರ್ ಜಯಪೂರ್ಣಾಣಿ ಅವರಿಗೆ ಈ ಎಲ್ಲ ಕಾರ್ಯಕ್ರಮ ನಡೀಬೇಕು ಅಂದ್ರೆ ಒಂದು ದತ್ತಿಯನ್ನ ಸ್ಥಾಪಿಸಿ ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸೌಭಾಗ್ಯವನ್ನು ಕಳಿಸುತ್ತಿರುವಂತಹ ದತ್ತಿ ದಾಸೋಹಿಗಳಿಗೆ ನೀವು ಸ್ಥಳಾಕರ್ಷಣ ಮಾಡಿ ನಮಗೂ ಕೂಡ ಒಂದು ವಿಶೇಷ ಪ್ರಭೆಯನ್ನು ಉಂಟು ಮಾಡಲು ಕಾರಣೀಭೂತರಾದಂತಹ ಮೇಡಮ್ ಸುಜಾತ ಮೇಡಮ್ ಅವರು ಕೂಡ ಶರಣಾರ್ಥಿಗಳನ್ನ ಅರ್ಪಿಸಿ ಸಾವಧಾನವಾಗಿ ಕೇಳಿದಂತಹ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ ಒಂದೆರಡು ವಿರಾಮವನ್ನ ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ.